ಕುಂಭಮೇಳ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. 12 ಪ್ರಧಾನವಾಗಿರೋ ನದಿಗಳನ್ನ ತಗೊಂಡು ನಮ್ಮ ದೇಶದಲ್ಲಿ ವರ್ಷಕ್ಕೆ ಒಂದೊಂದು ಸಲ ಒಂದೊಂದು ನದಿಗೆ ಮಾಡ್ತಾರೆ. ಆ ಥರ ಆಗಿರೋ ನದಿಗೆ ತಿರ್ಗಾ 12ನೇ ವರ್ಷ ಮಾತ್ರ ಕುಂಭಮೇಳ ಆಗೋದು. ಅರ್ಧ ಕುಂಭ ಅಂತಂದರೆ 6 ವರ್ಷಕ್ಕೆ ಮಾಡೋದು, ಕುಂಭಮೇಳ ಅಂತಂದರೆ 12 ವರ್ಷಕ್ಕೆ ಮಾಡೋದು. ನಮ್ಮ ದಕ್ಷಿಣ ಭಾರತ ದೇಶದಲ್ಲಿ ಕೂಡ ನದಿಗಳಿದ್ದಾವೆ. ಕಾವೇರಿ ಐತೆ, ಕೃಷ್ಣ ಇದೆ, ಗೋದಾವರಿ ಇದೆ. ಈ ಥರ ದಕ್ಷಿಣ ಭಾರತ ದೇಶದಲ್ಲಿ ಇದ್ದಾವೆ. ಉತ್ತರ ಭಾರತ ದೇಶದಲ್ಲಿ ಕೂಡ ಸುಮಾರಷ್ಟು ನದಿಗಳು, ಪ್ರಧಾನವಾಗಿರುವಂಥ ನದಿಗಳಿದ್ದಾವೆ. ಆ ಥರ 12 ಸಲ ಆಗಿದ್ದರೆ ಒಂದು ಮಹಾಕುಂಭಮೇಳ ಆಗುತ್ತೆ. ಹೀಗೆ ನೀವು ಗಂಗಾ ನದಿ ತಗೊಂಡ್ರೆ 12 ಸಲ 12 ವರ್ಷಕ್ಕೆ ಒಂದೊಂದು ಸಲ ಆಗಿದೆ. ಅದಕ್ಕೆ 144 ವರ್ಷಕ್ಕೆ ಮಹಾಕುಂಭಮೇಳ ಅಂತ ಮಾಡ್ತಾವ್ರೆ. ಇಲ್ಲಿ ಹೇಳ್ಕೊಬೇಕಾಗಿರೋಂಥ ವಿಷಯ ಏನು ಅಂತಂದರೆ, 12,000 ಕೋಟಿ ಖರ್ಚು ಮಾಡಿ 45-50 ಕೋಟಿ ಜನಗಳನ್ನ ಎಕ್ಸ್ಪೆಕ್ಟ್ ಮಾಡಿರೋಂಥ ಪ್ರೋಗ್ರಾಮ್ ಇದು, ಅಂದರೆ ಫೆಸಿಲಿಟೀಸ್ ಎಲ್ಲ. ಬಟ್ ಫಾರ್ಚುನೇಟ್ಲಿ ಏನಂತಂದರೆ ಹತ್ರ 65-66 ಕೋಟಿ ಜನ ಬಂದು ವಿಸಿಟ್ ಮಾಡವ್ರೆ. ಅರ್ಥ ಆಯ್ತಾ? ಅಂದರೆ ಧರ್ಮಕ್ಕಾಗಿ ಆಗಿರ್ಬೋದು, ಇಲ್ಲಿ ಬರೀ ದೇಶದವರಂತಲ್ಲ, ವಿದೇಶಗಳಿಂದ ಬಂದಿರೋರು ಸುಮಾರಷ್ಟು ಜನ ಅವರೇ. ಸೊ ಅದು ವ್ಯಾಲ್ಯೂ ಇದೆ. ಇನ್ನೊಂದು, ಗಂಗಾ ನದಿಯಲ್ಲಿ ಒಂದು ನ್ಯಾಚುರಲ್ ಎಲಿಮೆಂಟ್ಸಿಂದ ನೀರು ಆದಷ್ಟು ಬೇಗ ಪ್ಯೂರ್ ಆಗ್ತವೆ.